ತಂದಿದ್ದ ಸುಮಾರು 1.50 ಲಕ್ಷ ಮೌಲ್ಯದ ಹಂದಿಗಳನ್ನು ರಾತ್ರಿ ಸಮಯದಲ್ಲಿ ಕಳ್ಳರು ಕಳ್ಳತನ ಮಾಡಿರುವ ಘಟನೆ ಬೇಲೂರು ತಾಲೂಕು ಬಿಕ್ಕೋಡಿ ಹೋಬಳಿಯ ಚಂದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಂದನಹಳ್ಳಿ ಗ್ರಾಮದ ಶೇಖರ್ ಎಂಬುವರು ಪ್ರತಿ ವಾರ ಚಂದನಹಳ್ಳಿ ಅಮ್ಮ ದೇವಾಲಯದ ಬಳಿ ವ್ಯಾಪಾರ ಮಾಡುವ ಉದ್ದೇಶದಿಂದ ಸುಮಾರು 1 ವರ್ಷದಿಂದ ವ್ಯಾಪಾರ ಮಾಡಿಕೊಂಡು ಬರುತ್ತಿದ್ದರು. ಅದರಂತೆ ಶನಿವಾರ 5ರಂದು ರಾತ್ರಿ ಅಂಗಡಿಗೆ ಸುಮಾರು 3.5 ಲಕ್ಷ ಮೌಲ್ಯದ ಹಂದಿಗಳನ್ನು ಹಬ್ಬ ಬಂದ ಕಾರಣ ದಾವಣಗೆರೆ ಹಾಗೂ ಹೈದರಾಬಾದ್ ಭಾಗಗಳಿಂದ ಹಂದಿಗಳನ್ನು ವ್ಯಾಪಾರಕ್ಕಾಗಿ ತರಿಸಿದ್ದರು. ತಮ್ಮ ಶೆಡ್ನಲ್ಲಿ ಶೇಖರಿಸಲಾಗಿತ್ತು. ಎಂದಿನಂತೆ ಭಾನುವಾರ ಅವುಗಳಿಗೆ ಮೇವು ಹಾಕಲು ಭಾನುವಾರ ಬಂದಂತ ಸಂದರ್ಭದಲ್ಲಿ ಸುಮಾರು 25ಕ್ಕೂ ಹೆಚ್ಚು 1.50 ಲಕ್ಷ ಮೌಲ್ಯದ ಹಂದಿಗಳನ್ನು ಕಿಡಿಗೇಡಿಗಳು ಕದ್ದು ಕಳವು ಮಾಡಿದ್ದಾರೆ. ಅರೇಹಳ್ಳಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ ಎಂದು ಶೇಖರ್ ತಿಳಿಸಿದರು. ಇದೇ ವೇಳೆ ಮಾತನಾಡಿ, ಮಾಲೀಕ ಶೇಖರ್ ಹಾಗೂ ಮುರಳಿ ನಾವು ಸಾಲ ಮಾಡಿ ಸುಮಾರು 3.50 ಲಕ್ಷ ಮೌಲ್ಯದ ಹಂದಿಗಳನ್ನು ಖರೀದಿ ಮಾಡಿದ್ದೆವು. ಆದರೆ ಸುಮಾರು 20 ದಿನಗಳ ಹಿಂದೆ ಕೆಲ ವ್ಯಾಪಾರಸ್ಥರು ವ್ಯಾಪಾರ ಸಂದರ್ಭದಲ್ಲಿ ಮೋಸ ಮಾಡುತ್ತಿರುವ ಬಗ್ಗೆ ಅರೇಹಳ್ಳಿ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಠಾಣೆಗೆ ಎಲ್ಲ ವ್ಯಾಪಾರಸ್ಥರು ಕರೆದು ಸರಿಯಾಗಿ ವ್ಯಾಪಾರ ಮಾಡುವಂತೆ ತಿಳಿ ಹೇಳಿದ್ದರು. ಅದರಂತೆ ವ್ಯಾಪಾರಕ್ಕೆಂದು ಶನಿವಾರ ಸುಮಾರು 50 ಮರಿಗಳನ್ನು ತರಲಾಗಿತ್ತು. ಇದರಲ್ಲಿ 25ಕ್ಕೂ ಹೆಚ್ಚು ಮರಿಗಳನ್ನು ಕಳವು ಮಾಡಿರುವ ಬಗ್ಗೆ ನಾವು ಅರೇಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಯಾರು ಕಳ್ಳತನ ಮಾಡಿದ್ದಾರೆ ಎಂದು ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ದೊರಕಿಸಬೇಕೆಂದು ಮನವಿ ಮಾಡಿದರು. ತುಂಬ ಗಲಾಟೆ ಹೊಡೆದಾಟ ಎಲ್ಲ ಅದು ಆಗಿತ್ತು. ಅದನ್ನೇ ಇಟ್ಕೊಂಡು ಏನೋ ಮಾಡಿದಾರೋ ಇಲ್ಲ ಯಾರು ಮಾಡಿದಾರೋ ಗೊತ್ತಿಲ್ಲ. ಅದಕ್ಕಾಗಿ ಕಂಪ್ಲೇಂಟ್ ಎಲ್ಲ ಮಾಡಿ ಬಂದಿದ್ದೀವಿ. ಈಗ ಅವರೇ ಮಾಡಿದಾರೋ ಇಲ್ಲ ಅಂದರೆ ಬೇರೆ ಯಾರೋ ಮಾಡಿದಾರೋ ಸ್ವಲ್ಪ ನಮಗೆ ತೋರಿಸ್ಕೊಡ್ಬೇಕು ಅಂತೇಳಿ ಬಂದಿರೋ ಸಹ ಕಂಪ್ಲೇಂಟ್ ಎಲ್ಲ ಮಾಡಿ ಬಂದಿದ್ದೀವಿ. 22 ಹಂದಿ ಹೋಗಿದ್ದಾವೆ. ಒಂದು 1.5 2 ಲಕ್ಷ ಆಗುತ್ತೆ. ಎಲ್ಲ ದೊಡ್ಡ ಸೈಜಾವೆ, ಎಲ್ಲ ಪೂರೆಲ್ಲ ಹಂದಿ ಎತ್ತಿರೋದು. ಎಲ್ಲ ಶನಿವಾರ ದಿನ ವೆಯ್ಟಿಂಗ್ ಮಾಡಿಬಿಟ್ಟು ಎಲ್ಲ ಹಾಕೋಯ್ತು. ಮತ್ತೆಲ್ಲ ವೆಯ್ಟ್ ಮಾಡಿದ್ರೆ ನೋಡಿದ್ರೆ ಬರೀ 700 ಕೆ ಹಂದಿ ಅಷ್ಟೇ ಇದ್ದಿತ್ತು ಇಲ್ಲಿ. ಎಲ್ಲ ದೊಡ್ಡ ಹಂದಿ ತಗೊಂಡು ಒಂದು 3-4 ಅಷ್ಟೇ ಹೊರಗಡೆ ಬಿಟ್ಟಿದ್ದಾರೆ. ಇದರಲ್ಲಿ ಮಾತ್ರ ಹಂದಿ ಎಲ್ಲೂ ಹೋಗಲ್ಲ. ಹಂದಿ ಪಾಸ್ ಅಷ್ಟು ಜಾಗ ಇರಲಿಲ್ಲ. ಹಂದಿ ಬೇರೆ ಗಾಡಿಲೆಲ್ಲ ಪಾಸ್ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲದಂಗೆ ಒಟ್ಟು ಹಂದಿಲೆಲ್ಲ ಇರಬೇಕು ಅನ್ನೋ ರೀತಿಯಲ್ಲಿ 3-4 ಅಷ್ಟೇ ಹೊರಗಡೆ ಬಿಟ್ಟಿದ್ದಾರೆ. ಇದ್ದು ಶೂಟ್ ಮಾಡಿಸಿದ್ವಿ. ಮತ್ತೆ ಎಲ್ಲದು ಒಂದು ದಿನ ಎಲ್ಲ ಫುಲ್ ಎಲ್ಲ ಹುಡುಕಿದ್ವಿ. ಹಂದಿ ಎಲ್ಲೂ ಕಂಡಿಲ್ಲ ನಮಗೆ. ಊರಾರು ಸತ್ತ ಹಂದಿ ಅಲ್ಲಿದ್ದಾವೆ ಇಲ್ಲಿ ಅಂತ ಯಾರೂ ಮಾಹಿತಿ ನಮ್ಗೆ ಹೇಳಿಲ್ಲ ಇಲ್ಲಿ. ಸರ್ ಸ್ವಲ್ಪ ಸಾಲ ಸೋಲ ಎಲ್ಲ ಮಾಡ್ಬಿಟ್ಟು ಹಂದಿ ವ್ಯಾಪಾರಗಳು ಮಾಡ್ತಾಯಿದ್ದೀವಿ. ಇಲ್ಲಿ ವ್ಯಾಪಾರ ಇಲ್ಲ ಸರ್. ಬಡ್ಡಿ ಸಾಲ ಅಂತ ಹೇಳ್ಬಿಟ್ಟು ಹಂದಿ ತಂದು ಹಾಕೊಂಡಿದ್ವಿ. ಈ ಥರ ಆಗಿದೆ. ದಯವಿಟ್ಟು ನ್ಯಾಯ ದೊರಕಿಸ್ಬೇಕು ಅಂತೇಳಿ ವಿನಂತಿ ಮಾಡಿ ಕೇಳ್ಕೊತ ಇದ್ದೀವಿ. ಇಲ್ಲ ಪೊಲೀಸೆಲ್ಲ ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ ಸರ್, ಇನ್ನೂ ಬಂದಿಲ್ಲ. ಇನ್ನು ಬರ್ತೀವಿ ಅಂತ ಹೇಳಿದ್ರೆ 40 ಜನ ಭಾನುವಾರದಿಂದ ಪೂರ ಹಂದಿ ಎಲ್ಲ ಹುಡ್ಕೋದು. ನಮ್ಮ ಕಡೆ ಒಂದು 10 ಜನ ಹುಡುಗರಿದ್ದೀವಿ. ಎಲ್ಲಿ ನೋಡ್ರು ಹಂದಿ ಎಲ್ಲ ಕಾಣಲಿಲ್ಲ. ಅದಕ್ಕಾಗಿ ಮತ್ತೆ ಸ್ವಲ್ಪ ಮಳೆ ಆಗಿತ್ತು ಅವತ್ತು. ಇಲ್ಲೆಲ್ಲ ಗಾಡಿ ಓಡಾಡಿದ್ದು, ಜನಗಳು ಓಡಾಡಿದ್ದು ಹೆಜ್ಜೆ ಇತ್ತು. ಅದರಿಂದಲೂ ನಾವು ಯಾರೋ ತುಂಬ್ಕೊಂಡಿರೋ ಹಂದಿ ಅಂತೇಳಿ ಒಂದು ಡೌಟ್ ಪ್ರಕಾರವಾಗಿ ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತ ಇದ್ದೀವಿ. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.